ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಪವಾಡನೇ ನಡೆಸಿದೆ. ನನ್ನ ಅಕೌಂಟಿಗೆ ಹಣ ಬಂದಿದೆ. ಯಾರು ಕಳಿಸಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಭಗವಂತ ಇಷ್ಟು ನಿಂತೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಭಾಷೆ ಕಣ್ಣೀರು ಹಾಕ್ತಿದ್ದೀರಿ. ಸೊ ಏನು ಆಗಿದೆ ನಿಮ್ಮ ಲೈಫಲ್ಲಿ, ಸೊ ಏನು ಅಂತ ಈಗೂ ಗೊತ್ತಿಲ್ಲ ನನಗೆ. ಅಕೌಂಟ್ಗೆ ಯಾರು ದುಡ್ಡು ಹಾಕಿದ್ದಾರೆ ಅಂತ ನಿಂತು ಮಾಡಿಸಿ ಏನು ತೊಂದರೆ ಇದು ತಾಪತ್ರ ಎಲ್ಲ ನಿವಾರಣೆ ಮಾಡ್ತಾ ಬಂದಿದೆ. ಒಂದಂತೂ ದೊಡ್ಡ ಪವಾಡ ಆಗಿದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಬೇಗ ಆಗುತ್ತಂತ ಒಂದು 2 ವರ್ಷದಿಂದ ಹುಡುಕ್ತಾ ಇದ್ವಿ, ಎಲ್ಲೂ ಸೆಟ್ ಆಗಿಲ್ಲ. ಇಲ್ಲಿ ಬಂದಮೇಲೆ ಸೆಟ್ ಆಯಿತು. ಅಂದರೆ ಏನೇ ಕಷ್ಟ ಆದ್ರೂ ಇಲ್ಲಿ ಬಂದರೆ ನಾವು ಏನು ಅಂದ್ಕೊಂಡಿದ್ವೋ ಅದು ನೆರವೇರುತ್ತೆ. ನನಗೆ ಕೊರೋನಾದಿಂದ ಕೆಲಸ ಇರಲಿಲ್ಲ. ತುಂಬ ನಾನು ಎಷ್ಟು ಹತ್ತಿದ್ದೀನಿ ಮಾಡಿದ್ದೀನಿ. ಅಪಾರ್ಟ್ಸ್ಮೆಂಟ್ ಹೋಗಿ ನಂಬರ್ಗಳು ಕೊಟ್ಟು ಬಂದಿದ್ದೀನಿ. ತುಂಬ ಕಷ್ಟ ಆಯ್ತು. ನನ್ನ ಕೆಲಸನೇ ಇರಲಿಲ್ಲ. ನಾನು ಒಂದೇ ವಾರನೇ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆ ಅಪ್ಪನ ಹತ್ರ ನನ್ನ ಕಷ್ಟ ಎಲ್ಲ ಒಪ್ಪಿಸ್ಬಿಟ್ಟು ಮನೇಲಿ ಹೋಗಿ ಕಾಣಿಕೆ ಕಟ್ಟಿಡಿ. ಅದಾದಮೇಲೆ ಬಂದು ತಗೊಂಡು ಹಾಕಿ ಅಂತ ಹೇಳಿದ್ರು. ನಾನು ಇಲ್ಲಿ ಒಂದೇ ವಾರನೇ ಬಂದಿದ್ದು. ನನಗೆ ಇವಾಗ 3 ಕೆಲಸ ಸಿಕ್ಕಿದೆ. ಈ ಸಾನ್ನಿಧ್ಯಕ್ಕೆ ಪ್ರದೋಷ ಕಾಲದಲ್ಲಿ ಯಾರೇ ಬಂದರೂ ಸಹ ಅವ್ರಿಗಿರ್ತಕ್ಕಂಥ ಸಕಲ ಪಾಪಗಳು ಸಂಕಷ್ಟಗಳು ದೂರ ಆಗತ್ತೆ. ಅದೇ ಸರ್ 9 ಪ್ರದೋಷ ಬರ್ತಾ ಇದೆ. 5 ಪ್ರದೋಷ ಒಳಗಡೆ ನನ್ನ ಮದುವೆ ಸೆಟ್ ಆಯಿತು. ಏನಕ್ಕೋಸ್ಕರ ಬರ್ತಿದ್ರಿ ಸರ್? ಏನು ಅರಕೆ ಹೊತ್ಕೊಂಡು ಬರ್ತಿದ್ರಿ? ಇದು ಮದುವೆ ಆಗಲಿ ಅಂತ. ಸೊ ಎಷ್ಟು ವಾರ ಬಂದ್ರಿ? ಸೊ 5 ಪ್ರದೋಷ. ಓಕೆ, 5 ಪ್ರದೋಷ ಒಳಗಡೆ ಸೆಟ್ ಆಗಿದೆ. ಸೆಟ್ ಆಗಿದೆ. ಸೊ ಇವತ್ತು ಕರ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ಸೊ ಮದುವೆ ಆಗಿದೆಯಾ? ಇಲ್ಲ, ನೆಕ್ಸ್ಟ್ ಮಂತ್. ಸೊ ಎಷ್ಟು ವರ್ಷದಿಂದ ಸರ್ ಇದು ನೀವು ದೇವಸ್ಥಾನಗಳ ಟೆಂಪಲ್ ರನ್ ಮಾಡ್ತಿದ್ರಿ? ಇಲ್ಲ, ಇಲ್ಲಿ ನಮಗೊಬ್ರು ಹೇಳಿದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಬೇಗ ಆಗುತ್ತಂತ. ಒಂದು 2 ವರ್ಷದಿಂದ ಹುಡುಕ್ತಾ ಇದ್ವಿ, ಎಲ್ಲೂ ಸೆಟ್ ಆಗಿಲ್ಲ. ಇಲ್ಲಿ ಬಂದಮೇಲೆ ಸೆಟ್ ಆಯಿತು. ಸರ್ ಸಾಮಾನ್ಯವಾಗಿ ಇಲ್ಲಿ ಬರೋಗಿನ ಮುಂಚೆ ಬೇರೆ ದೇವಸ್ಥಾನಗಳ ಹೋಗಿದ್ದೀನಿ. ಫೈನಲ್ ಆಗಿ ಇಲ್ಲಿ ಬಂದಮೇಲೆ ಸೆಟ್ ಆಯ್ತು ನನಗೆ. ಸೊ ಏನು ಹೇಳ್ತೀವಿ ಸರ್? ಸುಮಾರು ಜನ ಮದುವೆ ಆಗ್ತಾನೆ ಇಲ್ಲ, ನಾವು ಅನ್ಕೊಂಡಿದ್ದು ನೆರವೇರುತ್ತೆ ದೇವ್ರ ಹತ್ರ ಅಷ್ಟೇ. ಏನು ಮಾಡಿದ್ರಿ ಇಲ್ಲಿ ಬಂದು? ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ರಿ? ಕಾರ್ಯಗಳಂದ್ರೆ ಏನಲ್ಲ, ದೇವ್ರನ್ನ ಬೇಡ್ಕೊಂಡು ಅರ್ಕೆಯನ್ನು ಹೊತ್ಕೊಂಡಿಲ್ಲ. ಹಂಗೆ ಕಂಟಿನ್ಯೂ ಆಗಿ ತಿಂಗಳಿಗೆ 2 ಪ್ರದೋಷ ಬರ್ತಾ ಇದೆ. ಬಂದಮೇಲೆ ಸೆಟ್ ಆಯ್ತು. ಸೊ ನೀವು ಅನ್ಕೊಂಡಿದ್ದೀವಿ ಇವತ್ತು ಎಲ್ಲ ಸಕ್ಸಸ್ ಆಗಿದೆ ಸರ್. ಜೊತೆಲಿ ಮೇಡಮ್ ಇದ್ದಾರೆ. ಏನು ಹೇಳ್ತೀರಾ ಸರ್ ನೋಡುವಂಥ ಪ್ರೇಕ್ಷಕರು? ನೋಡುವಂಥವ್ರಿಗೆ ಅದೇ ನಾವು ನಂಬಿಕೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಬೇಕಂದ್ರೆ ನಂಬ್ಕೊಂಡು ಬಂದರೆ ಕೂಡುತ್ತೆ. ಸರ್ ನೀವು ಅಂದರೆ ಬಂದು 9 ಪ್ರದೋಷ ಅಂದರೆ 9 ವಾರನ ಸರ್? 9 ವಾರ ಸರ್. 5 ಪ್ರದೋಷ ಒಳಗಡೆ ಸೆಟ್ ಆಯ್ತು. ನೋಡಿದ್ರಿ ಸರ್ ಇದಕ್ಕಿಂತ ಮುಂಚೆ? ಯಾವುದು ಸರ್? ಪ್ರದೋಷ ಮಾಡೋದಕ್ಕಿಂತ ಮುಂಚೆ ಅಂದರೆ ಏನು ಹುಡುಗಿ ನೋಡಿದ? ಒಂದು 5-6 ಹುಡುಗಿ ನೋಡಿದ್ದೀನಿ ಸರ್. ಇವರು 7ನೇವರು ಸೆಟ್ ಆಯ್ತು. ಸೊ ಇವಾಗೆಲ್ಲ ಮದುವೆ ಎಲ್ಲ ಫಿಕ್ಸ್ ಆಯ್ತು ಸರ್. ಎಂಗೇಜ್ಮೆಂಟ್ ಆಯಿತು, ಮದುವೆ ಫಿಕ್ಸ್ ಆಯಿತು. ಸೊ ಮದುವೆ ಫಿಕ್ಸ್ ಆದ್ಮೇಲೆ ರೆಗ್ಯುಲರ್ ಆಗಿ ಬರ್ತೀವಿ ಸರ್. ಅದಕ್ಕೆ ಕರ್ಕೊಂಡ್ಬಂದಿದ್ದು ಸರ್. ಈ ಕ್ಷೇತ್ರದ ಬಗ್ಗೆ ಸರ್ ಏನು ಹೇಳ್ತೀರಿ? ಈ ದೇವಸ್ಥಾನದ ಬಗ್ಗೆ ಅಂದರೆ ಏನೇ ಕಷ್ಟ ಆದ್ರೂ ಇಲ್ಲಿ ಬಂದರೆ ನಾವು ಏನು ಅಂದ್ಕೊಂಡಿದ್ವೋ ಅದು ನೆರವೇರುತ್ತೆ. ಮೇಡಮ್ ನಿಮ್ಗೆ ಏನು ಖುಷಿ ಅನ್ನಿಸ್ತಾ ಇದೆಯಾ? ಖುಷಿ ಅನ್ನಿಸ್ತದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಸೊ ಹ್ಯಾಪಿಯಾಗಿ. ಸೊ ಹೇಳಿ ಮೇಡಮ್, ಅಂದರೆ ಇವತ್ತು ಮದುವೆ ಆಗುವಂಥ ಹುಡುಗ ನಿಮ್ಮ ಪಕ್ಕದಲ್ಲಿದ್ದಾರೆ. ಸೊ ಅವ್ರ ಬಗ್ಗೆ ಮತ್ತೆ ಈ ದೇವಸ್ಥಾನದಾಗ ಅವ್ರು ಕೂಡ ಅರಕೆ ಹೊತ್ಕೊಂಡು ನೀವು ಸಿಕ್ಕಿರುವಂಥದ್ದು ಇಲ್ಲಿ, ಅಂದರೆ ಅವ್ರಿಗೆ ಏನು ಹೇಳ್ತೀರಿ? ಅವ್ರ ಮೇಲೆ ಈಗ ರೆಸ್ಪೆಕ್ಟ್ ಜಾಸ್ತಿ ಇದೆ. ಸೊ ಇಲ್ಲಿ ಅನ್ಕೊಂಬರೋರಿಗೆ ಸೊ ಒಳ್ಳೇದಾಗುತ್ತೆ ಅಂತ ಅನಿಸ್ತದೆ. ಮೊದಲನೇ ಸತಿ ಬಂದಾಗ ತುಂಬ ಎಮೋಷನ್ ಆಗಿದೆ. ಭಾಳ ಕಷ್ಟ ಇತ್ತು ನನಗೆ. ಆರ್ಥಿಕ ಪರಿಸ್ಥಿತಿ ಅಂತೂ ಹೆಂಗೆ ಏನು ಮಾಡೋದು ಅಂತ ಭಗವಂತ ನಿಂತು ಎಲ್ಲ ಮಾಡಿಸ್ಕೊಟ್ಟಿದ್ದಾನೆ. ಸ್ವಲ್ಪ ಎಮೋಷನ್ ಭಾವಿಕವಾಗಿ ಆಗ್ತಾಯಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಎಲ್ಲ ಭಕ್ತಾದಿಗಳಲ್ಲಿ ಇದೇ ನಾನು ಕೇಳ್ಕೊಳ್ಳೋದು, ನಂಬಿಕೆ ಇಟ್ಕೊಂಡು ಬನ್ನಿ. ಇವತ್ತು ತೀರ್ಥ ಸ್ನಾನ ಆಯಿತು, ಸಮಯಕ್ಕೆ ಸರಿಯಾಗಿ ಬಂದು ಮಾಡ್ಕೊಂಡು ಬಂದಿದ್ದೀವಿ. ಅರ್ಚಕರಲ್ಲಿ ಕೇಳ್ಕೊಂಡೆ ಎಲ್ಲ ಹಿಂಗೆ ನಡೀತು ಅಂತ. ಯಾಕಂದರೆ ನಮ್ಮ ಕರ್ತವ್ಯ, ನಮ್ಮನ್ನು ಕಷ್ಟದಲ್ಲಿದ್ದಾಗ ಭಗವಂತ ಕಾಪಾಡಿದ್ದಾನೆ. ಎಲ್ಲೋ ಒಂದು ಇದುವರೆಗೂ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಪವಾಡನೇ ನಡೆಸಿದೆ. ನನ್ನ ಅಕೌಂಟಿಗೆ ಹಣ ಬಂದಿದೆ. ಯಾರು ಕಳಿಸಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಭಗವಂತ ಇಷ್ಟು ನಿಂತೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ತುಂಬ ಭಾಷೆ ಕಣ್ಣೀರು ಹಾಕ್ತಿದ್ದೀರಿ. ಸೊ ಏನು ಆಗಿದೆ ನಿಮ್ಮ ಲೈಫಲ್ಲಿ, ಸೊ ಏನು ಅಂತ ಈಗೂ ಗೊತ್ತಿಲ್ಲ ನನಗೆ. ಅಕೌಂಟ್ಗೆ ಯಾರು ದುಡ್ಡು ಹಾಕಿದ್ದಾರೆ ಅಂತ ನಿಂತು ಮಾಡಿಸಿ ಏನು ತೊಂದರೆ ಇದು ತಾಪತ್ರ ಎಲ್ಲ ನಿವಾರಣೆ ಮಾಡ್ತಾ ಬಂದಿದೆ. ಒಂದಂತೂ ದೊಡ್ಡ ಪವಾಡ ಆಗಿದೆ. ಇದು ಎಷ್ಟೋ ಕಟ್ಟಬೇಕಾಗಿತ್ತು ನಾನು ದುಡ್ಡು. ಅಕೌಂಟ್ಗೆ ಕೇಳಿದೆ ನಮ್ಮ ಭಾಳ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿದಾಗ ಎಲ್ಲ ಏನು ಯೋಚನೆ ಮಾಡಿಬಿಡಿ, ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಅಂತ. ಸಾಮಾನ್ಯವಾಗಿ ದೊಡ್ಡ ಮಕ್ಕಳು ಹೇಳಲ್ಲ ಹಂಗೆ. ಇಷ್ಟು ಹೇಳಿ ನಾನು ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಕಾಶೀಶ್ವರ ದೇವಸ್ಥಾನ, ವಿಘ್ನೇಶ್ವರ, ಅನ್ನಪೂರ್ಣೇಶ್ವರಿ ಎಲ್ರಿಗೂ ಚೆನ್ನಾಗಿ ಇಟ್ಟಿರಲಿ. ಎಲ್ಲ ಭಕ್ತಗಳಿಗೂ ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಓಂ ನಮಃ ಶಿವಾಯ. ವಿಘ್ನೇಶ್ವರ, ಅನ್ನಪೂರ್ಣೇಶ್ವರಿ, ಹರಿ ಓಂ. ತುಂಬ ಭಾವುಕರಾಗಿದ್ದೀರಿ. ನಿಮ್ಮ ಲೈಫಲ್ಲಿ ತುಂಬ ನೊಂದಿದ್ದೀರಿ. ಏನಾಗಿತ್ತು ಅಂಥದ್ದು ಇಲ್ಲಿ ಬಂದು ಪರಿಹಾರ ಆಗಿದೆ ಅಂತ ಇದ್ದೀರಾ? ಒಂಚೂರು ವಿವರವಾಗಿ ಹೇಳೋದಾದ್ರೆ. ನನಗೆ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆ ಇತ್ತು. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಎಲ್ರಿಗೂ ತೊಂದರೆ ಇರುತ್ತೆ. ಯಾಕಂದರೆ ಕೆಲವೆಲ್ಲ ನಾವು ಮಾಡ್ಕೊಡ್ತಿರೋ ಸ್ವಯಂಕೃತ ಅಪರಾಧ. ಹಾಗಾಗಿ ಭಾಳ ತೊಂದರೆ ಇತ್ತು. ಅದೆಲ್ಲ ನಿವಾರಣೆ ಮಾಡಿದ್ದಾನೆ.
ಹೀಗೆ ದಿವಸ ನೋಡ್ತಾ ಇದೆ, ಬಟ್ ಆಗ್ತಾ ಇರಲಿಲ್ಲ ಬರೋಕ್ಕೆ. 8ನೇ ತಾರೀಕು ಕಾಲ ಕೂಡ ಬಂತು. ಅರ್ಚಕರು ಇದ್ರು ಹೀಗೆ ಹೇಳಿದೆ ಅಂತ, ಏನು ಯೋಚನೆ ಮಾಡಬೇಡಿ ನೀವೇ ಅಂತ ಯಂತ್ರ ಕೊಟ್ಟರು. ಅವತ್ತಿಂದ ಪೂಜೆ ಮಾಡ್ಕೊಂಡು ಬಂದ್ವಿ. ಮನಸ್ತಾಪಗಳು ಏನೇ ತೊಂದರೆ ಇತ್ತು ಎಲ್ಲ ನಿವಾರಣೆ ಆಗ್ತಾ ಬರುತ್ತೆ. ನಿವಾರಣೆ ಆಗ್ತಿರೋದು ಗೊತ್ತಾಗುತ್ತೆ ಮನಸ್ಸಲ್ಲಿ, ಹೇಗೆ ಆಗ್ತಿತ್ತು, ಪರಿಸ್ಥಿತಿ ಹೆಂಗಿತ್ತು ಅಂತ. ಇದು ವಿಷಯ ಗೊತ್ತಾಗಿರೋದು. ಬರ್ತಾ ಇದ್ದೀವಿ, ಏನೋ ಸ್ವಲ್ಪ ನಮ್ಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇನ್ನು ಇದು 4 ವಾರ ಬರಬೇಕು. ಬಂದಮೇಲೆ ಇಲ್ಲಿ ಇನ್ನು ನಾಡಿ ಶಾಸ್ತ್ರ ಏನೋ ಹೇಳ್ತಾರಂತೆ. ಇದಾದ್ಮೇಲೆ ಒಂದ್ಸಾರಿ ಕೇಳಿ ಏನು ಅಂತ ತಿಳ್ಕೊಳ್ಳೋಣ ಅಂತ. ಇದು ಎಷ್ಟನೇ ವಾರ ಬರುತ್ತೆ? ಇದು 5ನೇ ವಾರ. 5ನೇ ವಾರ. 5ನೇ ವಾರದಲ್ಲಿ ಸೊ ನೀವು ಅನ್ಕೊಂಡಂತಹ ಕಾರ್ಯ ಇನ್ನು ಸ್ವಲ್ಪ ನೋಡಬೇಕು. ಇನ್ನು 9 ವಾರ ಇದೆ. ಆಮೇಲೆ 5 ವಾರ ಆದಮೇಲೆ ದೀಪ ಏನೋ ಹಚ್ಚಕ್ಕೆ ಹೇಳಿದ್ದಾರೆ. ಅದೆಲ್ಲ ಹಚ್ಚಿದ ಮೇಲೆ ಇದಾಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು. ನೀವು ಅವಾಗ್ಲಿಗೂ ಆರಂಭದಲ್ಲೂ ಇವಾಗಲೂ ಹೋಲಿಕೆ ಮಾಡಿದ್ರೆ ಬದಲಾವಣೆ ಆಗಿದೆಯಾ? ಪರವಾಗಿಲ್ಲ, ಏನೋ ನನಗೂ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಏನು ಹೇಳ್ತೀರಿ ಈ ಕ್ಷೇತ್ರದ ಬಗ್ಗೆ? ಏನು ಹೇಳ್ತೀರಿ? ಜನ ಬಂದರೆ ಚೆನ್ನಾಗಿರುತ್ತೆ. ಅವ್ರ ನಂಬಿಕೆ ಮೇಲೆ ಹೋಗುತ್ತೆ. ಇನ್ನೊಂದು ಅವ್ರವ್ರ ನಂಬಿಕೆ ಮೇಲೆ, ಅವ್ರ ದೃಢ ನಂಬಿಕೆ ಇಡಬೇಕು. ದೇವ್ರ ಮೇಲೆ ಯಾವತ್ತೂ ಎಲ್ಲಿಗೆ ಹೋಗಲಿ ನಮ್ಮ ಮನಸ್ಸಿನ ನಂಬಿಕೆ ಮೇಲೆ, ನಂಬಿಕೆ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲ ಸುಮ್ಮನೆ ಎಲ್ಲರೂ ಬರ್ತಾರೆ ನಾನು ಬಂದಿದ್ದೀನಿ ಅಂತ ಬಂದರೆ ಏನೂ ಆಗಲ್ಲ. ನಾವು ಒಂದು ಒಳ್ಳೇದಾಗಬೇಕು ಅಂತ ಒಂದು ನಂಬಿಕೆ ಇಟ್ಕೊಂಡು ಬರಬೇಕು, ಎಷ್ಟೇ ಕಷ್ಟ ಆದ್ರೂ. ಆವಾಗ ಇದಾಗುತ್ತೆ. ಸುಮ್ಮನೆ ಬಂದು ಹೋಗೋದಲ್ಲ, ನಂಬಿಕೆಯಿಂದ ಬರಬೇಕು. ನಮ್ಗೆ ಒಳ್ಳೇದಾಗಬೇಕು ಅಂತ ನಾವು ದೇವ್ರನ್ನ ನಂಬ್ಕೊಂಡು ಬರಬೇಕು. ಇಲ್ಲಿ ಜನ ಬರ್ತಾವ್ರೆಲ್ಲ ಜನನ ನಂಬ್ಕೊಂಡು ಬರಬಾರ್ದು, ದೇವ್ರನ್ನ ನಂಬ್ಕೊಂಡು ಬರಬೇಕು ಅಷ್ಟೇ. ನನಗೆ ತುಂಬ ಕಷ್ಟ ಇತ್ತು. ನನಗೆ ಬಂದ್ಬಿಟ್ಟು ಕೆಲಸ ಇರಲಿಲ್ಲ, ಕೊರೋನಾದಿಂದ ಕೆಲಸ. ನಾನು ಕುಕ್ಕಿಂಗ್ ಹೋಗೋದು, ನನಗೆ ಕೊರೋನಾದಿಂದ ಕೆಲಸ ಇರಲಿಲ್ಲ. ತುಂಬ ನಾನು ಎಷ್ಟು ಹತ್ತಿದ್ದೀನಿ, ಮಾಡಿದ್ದೀನಿ. ಅಪಾರ್ಟ್ಸ್ಮೆಂಟ್ ಹೋಗಿ ನಂಬರ್ಗಳು ಕೊಟ್ಟು ಬಂದಿದ್ದೀನಿ. ತುಂಬ ಕಷ್ಟ ಇತ್ತು, ನನ್ನ ಕೆಲಸನೇ ಇರಲಿಲ್ಲ. ಲಾಸ್ಟಲ್ಲಿ ಮನೇಲಿರೋದು ಬೆಳ್ಳಿ ಸಾಮಾನಿಂದ ಮಾರೋಷ್ಟು ಪರಿಸ್ಥಿತಿಗೆ ಬಂದು, ನನಗೆ ಯಜಮಾನ್ರಿಲ್ಲ, 3 ಜನ ಹೆಣ್ಮಕ್ಳು, 2 ಮದುವೆ ಮಾಡಿದ್ದೀನಿ, ಇನ್ನು ಒಬ್ಬರು ಇದ್ದಾರೆ. ತುಂಬ ಕಷ್ಟ ಇತ್ತು. ಲಾಸ್ಟಲ್ಲಿ ಇದು ಬಂದ್ಬಿಟ್ಟು ವಿಡಿಯೋದಲ್ಲಿ ನೋಡಿದ್ವಿ ನಾವು, ಈ ಥರ ಒಳ್ಳೇದು ಮಾಡ್ತಾರೆ ಅಂತ. ಅಕ್ಕನ ಮಗನಿಗೋಸ್ಕರ ಹೆಣ್ಣಿಗೆ ಸಿಗಬೇಕು ಅಂತ ಇಲ್ಲಿ ಬಂದ್ವಿ. ಸರಿ, ನಾನು ಬಂದೆ. ಒಂದು ನಂಬಿಕೆ ಮೇಲೆ, ಫಸ್ಟೇ ಶಿವನ ಮೇಲೆ ನಂಬಿಕೆ ಇದೆ, ಆದರೆ ನಾವು ಇನ್ನೊಂದು ನಂಬಿಕೆ ಮೇಲೆ ಬಂದೆ. ನಾನು ಒಂದೇ ವಾರನೇ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆ ಅಪ್ಪನ ಹತ್ರ ನನ್ನ ಕಷ್ಟ ಎಲ್ಲ ಒಪ್ಪಿಸ್ಬಿಟ್ಟು ಮನೇಲಿ ಹೋಗಿ ಕಾಣಿಕೆ ಕಟ್ಟಿಡಿ. ಅದಾದಮೇಲೆ ಬಂದು ತಗೊಂಡು ಹಾಕಿ ಅಂತ ಹೇಳಿದ್ರು. ನಾನು ಇಲ್ಲಿ ಒಂದೇ ವಾರನೇ ಬಂದಿದ್ದು. ನನಗೆ ಇವಾಗ 3 ಕೆಲಸ ಸಿಕ್ಕಿದೆ. 3 ಕೆಲಸ. ಒಂದು ಮನೆ 7,500, ಒಂದು ಮನೆ 7,000, ಇನ್ನೊಂದು ಮನೆ 7,000. ಸತ್ಯ. ನಾನು ಆ ಅಪ್ಪನ, ಯಾಕಂದರೆ ಆ ಅಪ್ಪನೇ ನನ್ನ ಜೀವನ. ನನಗೆ ಯಾವ ಥರ ಬಂದ್ರಿ, ಹೆಂಗೆ? ನಾನು ಅದೇ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದು. ನನ್ನ ಮಗನಿಗೆ ಹೆಣ್ಣು ಹುಡ್ಕೋಕ್ಕೋಸ್ಕರ ತುಂಬ ಜಾಗದಲ್ಲಿ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನನಗೂ ಕೆಲಸ ಇಲ್ಲ. ಈ ಥರಕ್ಕೆ ಬಂದವ್ರಿಗೆ ಹೆಣ್ಣು ಸಿಗುತ್ತೆ, ಕಂಕಣ ಕಟ್ಟಿದ್ರೆ ಇನ್ನೊಂದು ಕೆಲಸನೂ ಸಿಗುತ್ತೆ ಚೆನ್ನಾಗಿ. ಎಲ್ಲ ಸೌಕರ್ಯ ಇಲ್ಲಿ ಸಿಗುತ್ತೆ, ಅಪ್ಪ ಕೊಡ್ತಾರೆ ಅಂತ ಹೇಳಿದ್ರು. ಒಂದು ನಂಬಿಕೆ. ಫಸ್ಟೇ ನಂಗೆ ಶಿವ ಅಂದರೆ ತುಂಬ ನಂಬಿಕೆ. ಅದೊಂದು ನಂಬಿಕೆ ಮೇಲೆ ನಾನು ಇಲ್ಲಿ ಬಂದೆ ಒಂದೇ ವಾರನೇ. ಯಾಕಂದರೆ ನನಗೆ ತುಂಬ ದೂರ, ಅಮೃತಲ್ಲಿಂದ ಇಲ್ಲಿ ಬರೋಕ್ಕೆ ತುಂಬ ದೂರ. ಆಟೋಗೆ 400 ರೂಪಾಯಿ ಮೇಲೆ ಆಗುತ್ತೆ. ಅಷ್ಟು ನನ್ನ ಸೌಕರ್ಯ ಇಲ್ಲ ಇವಾಗ ಆಟೋ ಕೊಡೋಕ್ಕೆ. ನನಗೆ ಗಾಡಿನೂ ಓಡ್ಸೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ಒಂದೇ ವಾರ ಬಂದುಬಿಟ್ಟು ಅಪ್ಪನ ಹತ್ರ ಎಲ್ಲ ಒಪ್ಪಿಸ್ಬಿಟ್ಟು ಹೋಗಿ ಒಂದು 2 ವಾರ ಅಷ್ಟೇ ನನಗೆ ಕೆಲಸ ಇರಲಿಲ್ಲ. ಟಕ್ ಅಂತ 3 ಮನೆ ಕೆಲಸ ಸಿಕ್ತು ನನಗೆ. 3 ಮನೆ ಕೆಲಸ ಸಿಕ್ತು. ಒಳ್ಳೆ ಮನೆ. ಹೌದು, ಒಂದೇ ವಾರನ. ಇದು 2ನೇ ವಾರ ನಾನು ಬಂದಿರೋದು. ನಾನು ಒಂದು ವಾರ ಬಂದು ಹೋಗಿ 9 ಇದು ಬಂದ್ಬಿಡ್ತು. 9 ಇವರು 9 ಸತಿ ಬಂದ್ಬಿಟ್ರು. ನಮ್ಮ ಅಕ್ಕ ಮಗನು ನಮ್ಮ ಅಕ್ಕನ ಮಗಳು 9 ಸತಿ ಬಂದ್ಬಿಟ್ರು. ಇದು 9ನೇ ಸತಿ ನಾನು ಬಂದಿದ್ದೀನಿ ಪ್ರದೋಷಕ್ಕೆ. ಫಸ್ಟ್ನೇ ಪ್ರದೋಷಕ್ಕೆ ಬಂದೆ ನಾನು. ಇದು 9ನೇ ಪ್ರದೋಷಕ್ಕೆ ನಾನು ಬಂದಿರೋದಿಲ್ಲ. ಬಂದು ಹೋಗಿ ಒಂದೇ ವಾರದಲ್ಲಿ ನನಗೆ ಇದು ಸತ್ಯ. ನಮ್ಮ ಅಪ್ಪನ ಸತ್ಯ. ಆ ಅಪ್ಪನ ಅಂದರೆ ನನ್ನ ಪ್ರಾಣ. ಆ ಅಪ್ಪನ ಮಾಡಿರೋದು ನಾವು ಹೇಳ್ಬೇಕಲ್ವ. ನಿಜವಾಗ್ಲೂ ಇಲ್ಲಿ ಇದ್ದಾರೆ ಅಪ್ಪ, ನನಗೆ ಮಾಡಿದ್ದಾರೆ. ನನಗೆ ನಂಬಿಕೆ ಇದೆ, ನನಗೆ ಮಾಡಿದ್ದಾರೆ. ನನಗೆ 3 ಮನೆ ಕೆಲಸ ಸಿಕ್ಕಿದೆ. ಇನ್ನೊಂದು ಹೆಣ್ಮಗಳು ಇದ್ದಾಳೆ. ನಂಗೆ ನಂಬಿಕೆ ಇದೆ. ಆ ಅಪ್ಪನಿಗೂ 2 ಹೆಣ್ಮಕ್ಳಿಗೂ ಅಪ್ಪ ನಿಂತು ಮದುವೆ ಮಾಡಿದ್ದಾರೆ. ಆ ಹುಡುಗಿಗೂ ಮದುವೆ ಮಾಡ್ತಾರೆ. ನಮ್ಮ ಅಕ್ಕನ ಮಗನಿಗೂ ಹೆಣ್ಣು ಸಿಗುತ್ತೆ ಅಂತ ನಂಬಿಕೆ ಇದೆ. ಏನು ಹೇಳ್ತೀರಾ ಮೇಡಮ್ ಈ ದೇವಸ್ಥಾನ? ಈ ದೇವಸ್ಥಾನ ಅಂದರೆ ನಮ್ಮ ಅಪ್ಪ ಶಿವ ಇಲ್ಲಿ ಇದ್ದಾರೆ ಅಷ್ಟೇ. ಅದು ಏನು ಗೊತ್ತಾ, ದೇವರೇ ಆಗಲಿ ಯಾರೇ ಆಗಲಿ ನಾವು ನಂಬಿದ್ರೆ ಖಂಡಿತ ನಮಗೆ ಅದು ಫಲ ಸಿಗುತ್ತೆ. ನಾನು ನಂಬ್ತೀನಿ. ಹೊಸದಾಗಿ ನಿಮ್ಮ ಥರ ನೋಡ್ತಾ ಇರ್ತಾರೆ ಸುಮಾರು ಜನ ಕಷ್ಟ. ಹೌದು, ನನ್ನ ಕಷ್ಟ ಇದ್ದೇ ಇರುತ್ತೆ. ಸತ್ಯ ಅಂಥವ್ರಿಗೆ ನಾನು ಹೇಳ್ತೀನಿ, ನಂಬಿ ಬನ್ನಿ ಅಂತೀನಿ.
ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಬಂದ್ಬಿಟ್ಟು ವಿಡಿಯೋದಲ್ಲಿ ಬರಬೇಕು ಅಂತ ನಾನು ಕೊಚ್ಕೊಂಡು ಹೇಳ್ತಾ ಇಲ್ಲ, ಏನೂ ಇಲ್ಲ. ಸತ್ಯ ನಡೆದಿರೋದು. ನನ್ನ 3 ಮಕ್ಕಳು ಸತ್ಯ. ನನ್ನ ಮಕ್ಕಳೇ ನನ್ನ ಜೀವನ, ನನ್ನ ದೇವರೇ ನನ್ನ ಬಾಳು. ಆ ಅಪ್ಪನು ಇದರಲ್ಲಿ ಹೇಳ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟ ಬಿದ್ದಿದ್ದೀನಿ. ಆ ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಆ ಅಪ್ಪ ಇದ್ದಾರೆ, ನನಗೆ ಕೊಟ್ಟಿದ್ದಾರೆ. ಯಾರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ನಂಬಿ ಬಂದೆ. ಒಂದೇ ವಾರದಲ್ಲಿ ನನಗೆ 3 ಕೆಲಸ ಸಿಕ್ಕಿದೆ. ಹಂಗೆ ನಮ್ಮ ಅಕ್ಕನ ಮಗನಿಗೂ ಏನು ಸಿಗುತ್ತೆ, ನಾನು ಅದೇ ಇಲ್ಲೇ ಬಂದು ನಿಮ್ಮನ್ನೇ ಕರೆದು ನಾನು ಹೇಳ್ತೀನಿ ಅಂತ ನಂಬಿಕೆನೂ ಇದೆ. ಇಲ್ಲೂ ನಿಂತಿದ್ದಾರೆ ನಮ್ಮ ಅಕ್ಕನ ಮಗ. ವಿಶೇಷವಾದ ಪೂಜೆ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ, ನಿಮಗೆಲ್ಲ ತಿಳಿದಂತೆ ತೀರ್ಥಕ್ಷೇತ್ರ ಅಂತ ಇರೋವಂಥದ್ದು. ಬೆಂಗಳೂರಿನಲ್ಲಿ ತುಂಬ ಪುರಾತನವಾದಂಥ ಹಳೇ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಅದು ಈ ಸಾನ್ನಿಧ್ಯ ಕಾಶಿ ವಿಶ್ವನಾಥ ಸ್ವಾಮಿ ಸಾನ್ನಿಧ್ಯ ಆಗಿರುತ್ತೆ. ಈ ಸಾನ್ನಿಧ್ಯ ಸುಮಾರು 8,000 ವರ್ಷಗಳ ಪುರಾತನವಾದಂಥ ದೇವಸ್ಥಾನ. ಹಿಂದೆ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ವಿಶೇಷ. ಇಲ್ಲಿ ಯಾಕೆ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ, ಹಿಂದೆ ಸರ್ಪಯಾಗ ನಡೆದಂತಹ ಏಕೈಕ ಸ್ಥಳ ಈ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಆಗಿರುತ್ತೆ. ಸರ್ಪಯಾಗ ಯಾಕೆ ನಡೀತೋ, ಹಿಂದೆ ಜನಮೇಜಯನ ತಂದೆ ಆಗಿರ್ತಕ್ಕಂಥ ಪರೀಕ್ಷಿತ ರಾಜನಿಗೆ ಒಂದು ತಕ್ಷಕ ಅನ್ನುವಂಥ ಹಾವು ಕಚ್ಚಲ್ಪಟ್ಟು ಅವನು ಹತನಾಗ್ತಾನೆ. ಅದಾದ ಮೇಲೆ ಅದನ್ನು ಬ್ರಹ್ಮನ ವರದಿಂದ ನಿಲ್ಲಿಸೋದಕ್ಕೋಸ್ಕರವಾಗಿ ಜರತ್ಕಾರ ಮಹಾಮುನಿಗಳು ಮತ್ತು ಮಾನಸಾದೇವಿಗೆ ಈ ಆಸ್ತಿಕ ಮಹಾಮುನಿಗಳು ಅನ್ನುವಂಥ ಒಬ್ಬ ಮಗ ಹುಟ್ಟಿರ್ತಾನೆ. ಅವನಿಂದ ಸರ್ಪಯಾಗ ನಿಲ್ಲುತ್ತೆ ಅಂತ ಹೇಳಿ ವಾಸುಕಿಗೆ ಹಿಂದೆ ಬ್ರಹ್ಮದೇವರು ವರ ಕೊಟ್ಟಿರ್ತಾರೆ. ನೀವು ಇವಾಗ ನಾಗರ ಪಂಚಮಿ ಮಾಡ್ತೀರಾ. ನಾಗರ ಪಂಚಮಿ ಮಾಡಬೇಕಾದ್ರೆ ಮಧ್ಯದಲ್ಲಿ ನಾಗದೇವತೆ ಇರುತ್ತೆ, ಆ ಕಡೆ ಈ ಕಡೆ 2 ಸರ್ಪಗಳಿರುತ್ತೆ, ಆ ಕಡೆ ಕೊನೆಯಲ್ಲಿ ಒಂದು 7 ಎಡೆ ಸರ್ಪ ಇರುತ್ತೆ. ಅದೇನು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಏನು ಅಂದರೆ, ಹಿಂದೆ ಸರ್ಪಯಾಗ ನಿಲ್ಲಿಸ್ತಾರಲ್ಲ ಯಾರು ಆಸ್ತಿಕ ಮಹಾಮುನಿಗಳು, ಅದಕ್ಕೇನು ಮಾಡ್ತಾರೆ, ಸರ್ಪಗಳೆಲ್ಲ ಕರೆದು ನಾಗಲೋಕಕ್ಕೆ ಒಂದು ವರ ಕೊಡ್ತಾರೆ. ಏನಂತ ವರ? ಯಾವತ್ತಿಗೂ ಸಹ, ಎಂದಿಗೂ ಸಹ ಯಾರಿಗೆ ಸರ್ಪದೋಷಗಳಿದ್ರೂ ಸಹ ನಿನ್ನನ್ನು ನಾಮಸ್ಮರಣೆ ಮಾಡೋದ್ರಿಂದ, ನಿನ್ನ ತಂದೆ ತಾಯಿಗಳನ್ನು ಸ್ಮರಣೆ ಮಾಡೋದ್ರಿಂದ ನಿನಗೆ ಖಂಡಿತವಾಗ್ಲೂ ಬೇಗ ಮದುವೆ ಆಗುವಂಥದ್ದಾಗತ್ತೆ ಅಥವಾ ಮಕ್ಕಳಾಗುವಂಥದ್ದಾಗತ್ತೆ. ಈಗ ನಾಗರಕಲ್ಗೆ ಹಾಲೇರಿಯೋದ್ರಿಂದ ಏನಾಗುತ್ತೆ, ಚರ್ಮವ್ಯಾಧಿಗಳು ನಿವಾರಣೆ ಆಗುವಂಥದ್ದಾಗತ್ತೆ. ಮತ್ತು ದೇವರುಗಳಿಗೆ ಪ್ರದಕ್ಷಿಣೆ ಮಾಡೋದ್ರಿಂದ ಮದುವೆ ಆಗುವಂಥದ್ದಾಗತ್ತೆ ನಾಗರಕಲ್ಲುಗಳಿಗೆ. ನಾಗರ ಪಂಚಮಿ ದಿನ ಮಾಡ್ತಿರಲ್ಲ, ಆ 3 ಕಲ್ಲುಗಳು ಯಾವುದು ಅಂದರೆ, ಮಧ್ಯದಲ್ಲಿರೋವಂಥದ್ದು ಮಾನಸಾದೇವಿ, ಆ ಕಡೆ 2 ಸರ್ಪಗಳಿರುತ್ತಲ್ಲ, ಆ 2 ಸರ್ಪಗಳು ಜರತ್ಕಾರ ಮಹಾಮುನಿಗಳು, ಮತ್ತು ಅವನ ಹೆಂಡತಿ ಮಾನಸಾದೇವಿ. ಅವರಿಬ್ಬರ ಸಮ್ಮಿಲನದಿಂದ ಹುಟ್ಟಿದಂಥವನು ಈ ಆಸ್ತಿಕ ಮಹಾಮುನಿ, ಕೊನೆಯಲ್ಲಿರ್ತಾನಲ್ಲ ಅವನು. ನಾಗಗಳೆಲ್ಲ ಕರೆದಾಗ ನಿನಗೇನು ಬರಬೇಕು ಅಂತ ಕೇಳಿದಾಗ, ನನ್ನ ನಾಮಸ್ಮರಣೆ, ನನ್ನ ತಂದೆ ತಾಯಿಗಳನ್ನ ಯಾರು ಸ್ಮರಣೆ ಮಾಡ್ತಾರೆ ಭೂಲೋಕದಲ್ಲಿ ಅವ್ರಿಗಿರ್ತಕ್ಕಂಥ ನಾಗದೋಷಗಳೆಲ್ಲ ನಿವಾರಣೆಯಾಗಲಿ ಅಂತ ಹೇಳಿ ಆಸ್ತಿಕ ಮಹಾಮುನಿಗಳನ್ನು ಪ್ರಾರ್ಥನೆ ಮಾಡೋದ್ರಿಂದನೇ ಈ ಲಾಭ ಆಗುವಂಥದ್ದಾಗತ್ತೆ. ಹಾಗಾಗಿ ನಾಗರ ಪಂಚಮಿ ದಿನ ನಾವು ಮಾಡ್ತಕ್ಕಂಥ ಪೂಜೆ ಈ ಆಸ್ತಿಕ ಮಹಾಮುನಿಗಳಿಗೆ, ಮಾನಸದೇವಿಗೆ, ಜರತ್ಕಾರ ಮಹಾಮುನಿಗಳಿಗೆ. ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಾನ್ನಿಧ್ಯ. ಅದಕ್ಕೆ ಇದು 8,000 ವರ್ಷದ ಇತಿಹಾಸ ಇರುವಂಥದ್ದು, ಮಹಾಭಾರತ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಈ ಸಾನ್ನಿಧ್ಯಕ್ಕೆ ಪ್ರದೋಷ ಕಾಲದಲ್ಲಿ ಯಾರೇ ಬಂದರೂ ಸಹ ಅವ್ರಿಗಿರ್ತಕ್ಕಂಥ ಸಕಲ ಪಾಪಗಳು, ಸಂಕಷ್ಟಗಳು ದೂರ ಆಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು, ಅಂದರೆ ಆಗುವಂಥ ಕೆಲಸ ಒಂದು 9 ತಿಂಗಳು ಅಥವಾ 8 ತಿಂಗಳು. ಬಟ್ ಖಂಡಿತವಾಗ್ಲೂ ಇಲ್ಲಿ ಬಂದಂಥ ಜನಗಳಿಗೆ ಕೆಲಸ ಖಂಡಿತವಾಗ್ಲೂ ವರ್ಷದ ಒಳಗಡೆ ಅವ್ರದ್ದೇನೇ ಮದುವೆ ಕಾರ್ಯ ಇರಲಿ ಅಥವಾ ಕೆಲಸದಲ್ಲಿ ಯಶಸ್ಸಿರಲಿ ಅಥವಾ ಅವರ ಅನುಷ್ಠಾನಗಳಿರಲಿ ಖಂಡಿತವಾಗ್ಲೂ ಪೂರೈಸುವಂಥದ್ದಾಗತ್ತೆ. ಅದಕ್ಕೆ ಈ ಕ್ಷೇತ್ರ ತೀರ್ಥಕ್ಷೇತ್ರ. ಈ ಕ್ಷೇತ್ರ ಬಂದು ಪೂರ್ವಕಾಶಿ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರುತ್ತೆ. ಇಲ್ಲಿ ಯಾರೇ ಬಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಿಗೆ ಮದುವೆ ಆಗಿರಲ್ಲ ಅಂಥವರು ಕಂಕಣ ಕಟ್ಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ನಿಶ್ಚಯ ಆಗುವಂಥದ್ದಾಗತ್ತೆ. ಮತ್ತು ಆರ್ಥಿಕವಾಗಿ ದಾರಿದ್ರ್ಯ, ದುಡ್ಡೇ ಇರಲ್ಲ ಪಾಪ, ಅವ್ರೇನೇನು ಅವರು ಆತ್ಮಾಹುತಿ ಮಾಡ್ಕೋಬೇಕು ಅಂಥ ಸಂದರ್ಭದಲ್ಲೂ ಸಹ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿರೋಗೆ ಖಂಡಿತವಾಗ್ಲೂ ಬದುಕನ್ನು ಕಟ್ಕೊಳ್ಳುವಂಥ ಅನುಗ್ರಹ ಕಾಶಿ ವಿಶ್ವನಾಥ ಸ್ವಾಮಿ ದಯಪಾಲಿಸಿದ್ದಾನೆ. ಅದಕ್ಕೆ ಬಹಳ ವಿಶೇಷವಾದಂಥ ಸಾನ್ನಿಧ್ಯ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತಾರೆ. ಅಂದರೆ ಸ್ವಾಮಿಗೆ ಮಾಡಿದಂಥ ಅನ್ನಾಭಿಷೇಕದ ಪ್ರಸಾದವನ್ನು ಭಕ್ತಾದಿಗಳಿಗೆ ಇಲ್ಲಿ ಕೊಡುವಂಥದ್ದು. ಯಾರಿಗೆ ಮಕ್ಕಳಿಲ್ಲ, ಸಂತಾನಹೀನವಾದಂಥ ದಂಪತಿಗಳು, ಅವ್ರಿಗೆ ಅನ್ನಪ್ರಸಾದ ಕೊಡ್ತೀವಿ. ಇದರಿಂದ ಮಕ್ಕಳ ಭಾಗ್ಯ ಆಗುವಂಥದ್ದು ಸಾನ್ನಿಧ್ಯದ ವಿಶೇಷ ಆಗಿರುತ್ತೆ. ಮುಂದಿನ 4 ಪ್ರದೋಷಗಳು ಬಹಳ ವಿಶೇಷ ಆಗಿರುತ್ತೆ ಸಾನ್ನಿಧ್ಯದಲ್ಲಿ. 2 ಶನಿ ಪ್ರದೋಷ, 2 ಸೋಮ ಪ್ರದೋಷ. ಈ 4 ಪ್ರದೋಷಗಳಲ್ಲಿ ಯಾರು ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಸ್ನಾನ ಮಾಡ್ತಾರೆ, ನೀವು ಹೇಗೆ ಏಕಾದಶಿ ದಿನ ಶ್ರೀನಿವಾಸರನ್ನು ದರ್ಶನ ಮಾಡ್ತೀರಾ, ಶಿವರಾತ್ರಿ ದಿನ ಶಿವನನ್ನು ದರ್ಶನ ಮಾಡ್ತೀರಾ, ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಾ ಅಂದರೆ ದ್ವಾದಶ ಲಿಂಗಗಳ ದರ್ಶನ ಮಾಡ್ತೀರಾ, ಅಷ್ಟು ಫಲಗಳು ಈ 4
4 ಪ್ರದೋಷ ಕಾಲಗಳಲ್ಲಿ ಸನ್ನಿಧಾನಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಅನುಗ್ರಹ ಆಗುತ್ತೆ ಅಂತ ಹೇಳಿ. ಈಗ ಕರಂಗುಲಿ ಮಾಲೆ ಬಗ್ಗೆ ಹೇಳ್ತಾ ಇದ್ವಿ, ಅಂದ್ರೆ ಮಹಿಳೆಯರು ಕರಂಗುಲಿ ಮಾಲೆ ಧರಿಸಬಾರ್ದು, ಅದು ಯಾವ ವಿಚಾರಕ್ಕಾಗಿ ಅದನ್ನು ನೀಡೋದಾದ್ರೆ? ಕರುಂಗಾಲಿ ಎನ್ನುವಂಥ ಮಾಲೆ ಬಂದಿದ್ದೆ ಈ 3 ವರ್ಷಗಳ ಹಿಂದೆ ಅಷ್ಟೆ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಯಾವಾಗಲೂ ಸಹ ಹಾಕೊಳ್ಳುವಂಥದ್ದು ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ, ಜಪಮಾಲೆ, ತುಳಸಿ ಮಾಲೆಗಳು ಮಾತ್ರನೇ ಇತ್ತು. ಈ ಕರುಂಗಾಲಿ ಮಾಲೆ ಆಗಲಿ ಮತ್ತೊಂದು ಮಾಲೆ ಆಗಲಿ ಅಥವಾ ಟೈಗರ್ ಐ ಆಗಲಿ ಅದು ಇತ್ತೀಚಿನ ದಿನಗಳಲ್ಲಿ ಪ್ರಚಾರಯುಕ್ತವಾಗಿ ಬಂದಿರುವಂಥದ್ದು. ಅದನ್ನು ಹಾಕ್ಕೊಂಡಿದ್ದ ತಕ್ಷಣವೇ ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಅಲ್ಲ. ಈ ಫಿಲಮ್ ಸ್ಟಾರ್ಗಳು ಅವ್ರು ಇವಾಗ ಹಾಕ್ಕೊಂಡಿಲ್ಲ, ಎಲ್ಲರೂ ತೆಗೆದುಬಿಟ್ಟಿದ್ದಾರೆ. ದಯಮಾಡಿ ವೀಕ್ಷಣೆ ಮಾಡಬೇಕು ಅವ್ರನ್ನ ಒಂದು ಸ್ವಲ್ಪ. ಯಾರು ಹಾಕ್ಕೊಳ್ತೀರಾ ಅವರು ಹೆಣ್ಮಕ್ಳು ಹೋಗೋದು ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಅದು ಕಪ್ಪು ಮೈ ಮೇಲೆ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಏನು ಮಾಡ್ತಾರೆ, ಹೆಣ್ಣುಮಕ್ಳು ಆಸೆ ಪಟ್ಟು ಹಾಕ್ಕೊಳ್ತಾರೆ. ಕೆಲವೊಂದು ಸಾರಿ ಹೇಳ್ತಾರೆ ಹೆಣ್ಣುಮಕ್ಕಳು ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಹಾಗೆ ಕಪ್ಪು ಬಣ್ಣದ ವಸ್ತುಗಳನ್ನು ಯಾವಾಗಲೂ ಸಹ ದೇಹದ ಮೇಲೆ ಇದ್ದರೆ ಅದು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಕ್ಲಿಯರ್ ಮಾಡುತ್ತೆ. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಮೈಗೆ ಅಂಟ್ಕೊಳ್ಳುತ್ತೆ, ಕ್ಲಿಯರ್ ಮಾಡಲ್ಲ, ಅದು ಅಂಟ್ಕೊಳ್ಳುತ್ತೆ. ಯಾಕೆ ಅಂಟ್ಕೊಳ್ಳುತ್ತೆ ಅಂದರೆ ಬಿಸಿಲು ಕಾಲದಲ್ಲಿ ನೀವು ಕಪ್ಪು ಬಟ್ಟೆ ಹಾಕ್ಕೊಂಡು ಹೋಗಿ, ಅವಾಗ ಏನಾಗುತ್ತೆ ಅಂದರೆ ಬಿಸಿಲು ನಮ್ಮ ಮೇಲೆ ಹೊಡೆಯುತ್ತೆ. ಅಥವಾ ಚಳಿಗಾಲದಲ್ಲಿ ಹಾಕ್ಕೊಳ್ಳಿ, ಚಳಿ ಜಾಸ್ತಿ ಆಗುತ್ತೆ. ಅಂದರೆ ಬೇಗ ನೆಗೆಟಿವ್ ಎನರ್ಜಿನ ಅದು ತನ್ನಲ್ಲಿ ಶೇಖರಣೆ ಮಾಡ್ಕೊಳ್ಳುವಂಥದ್ದು ಮಾಡುತ್ತೆ. ಹಾಗಾಗಿ ಕಪ್ಪು ಬಣ್ಣದ ಒಂದು ವಸ್ತ್ರಗಳು ಅಥವಾ ಕಪ್ಪು ಬಣ್ಣದ ದಾರ ಏನಿದ್ರು ದೃಷ್ಟಿಗೆ, ಕಾಲಿಗೆ, ಕೈಗೆ ಕಟ್ಕೋಬೇಕೋ ಹೊರತು ಕತ್ತಿಗೆ ಹಾಕೊಳ್ಳುವಂಥದ್ದು ನಿಷಿದ್ಧ ಆಗಿರುತ್ತೆ. ಅದಕ್ಕೆ ಹೆಣ್ಮಕ್ಳು ಧಾರಣೆ ಮಾಡ್ಕೋಬಾರ್ದು ಅಂತ ಹೇಳಿ ಕರುಂಗಾಲಿ ಬಗ್ಗೆ ಈ ಕೆಲವೊಂದು ಹೆಣ್ಮಕ್ಳು ಹೋದ್ಲು, ಅವಳಿಗೋಸ್ಕರವಾಗಿ ಅದನ್ನು ಹೇಳಿದಂಥದ್ದು.